ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆಯೇ ಕನ್ನಡದ ಕಿರುತೆರೆಯ ಹೆಸರಾಂತ ನಟ ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ವಿಚಾರ ಬಹುಶಃ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೆ. ಮೊನ್ನೆ ರಾತ್ರಿ ಹೃದಯಾಘಾತಕ್ಕೆ ಬಲಿಯಾದಂಥ ದಿಲೀಪ್ ರಾಜ್ ಅವರ ಒಂದೊಂದು ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಹೋಗ್ತಾ ಇದ್ದಾವೆ. ಅಚ್ಚರಿಯ ಮ್ಯಾಟರ್ಗಳು ಕೂಡ ಗೊತ್ತಾಗ್ತಿದ್ದಾವೆ. ದಿಲೀಪ್ ರಾಜ್ ಒಬ್ಬ ಸ್ನೇಹಜೀವಿ. ದಿಲೀಪ್ ರಾಜ್ ಸಂಬಂಧಗಳಿಗೆ ಎಷ್ಟು ಬೆಲೆಯನ್ನು ಕೊಡ್ತಾರೆ. ದಿಲೀಪ್ ರಾಜು ತಮ್ಮ ಜೊತೆಗೆ ಕೆಲಸ ಮಾಡುವಂತಹ ಸೆಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಎಷ್ಟು ಗೌರವದಿಂದ ನೋಡ್ತಾರೆ ಅನ್ನುವಂಥ ವಿಚಾರ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದರೆ, ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೂ ಕೂಡ ದಿಲೀಪ್ ರಾಜು ಒಬ್ಬ ಒಳ್ಳೆ ಗಂಡ, ಒಳ್ಳೆ ತಂದೆಯಾಗಿ ಭಾರಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದರು ಮತ್ತು ಪ್ರೀತಿಗೆ ಮತ್ತೊಂದು ಹೆಸರಾಗಿದ್ದರು ಅನ್ನೋದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಈ ನಟ ದಿಲೀಪ್ ರಾಜ್ ಅವರು ನಿರ್ಮಾಣ, ನಿರ್ದೇಶನದ ಜೊತೆಗೆ ಬರವಣಿಗೆ, ಕಥೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ನಟ. ಚಿತ್ರರಂಗದಲ್ಲಿ ಕಷ್ಟಪಟ್ಟು ಮೇಲೆ ಬಂದಂಥವರು ಕೂಡ ಹೌದು. ಇವರಿಗೆ ಸಾಥ್ ಕೊಟ್ಟಿದ್ದು ಇವರ ಪತ್ನಿ ಶ್ರೀವಿದ್ಯಾ ಅವರು. ಇವರಿಬ್ಬರಿಗೂ ಕೂಡ ಪ್ರೇಮ ವಿವಾಹ, ಮದುವೆಯಾಗಿ ಇನ್ನೇನು 25 ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿರುವಂಥ ದಂಪತಿ ಈಗ ವಿಧಿಯ ಕ್ರೂರತನಕ್ಕೆ ದಂಪತಿ ಬೇರೆಯಾಗಿದ್ದಾರೆ. ಎರಡು ದೇಹ ಒಂದೇ ಪ್ರಾಣದಂತಿದ್ದಂಥ ಜೋಡಿ ಇವತ್ತು ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಪ್ರತಿ ಕ್ಷಣ, ಪ್ರತಿಯೊಂದು ಸೆಕೆಂಡನ್ನು ಕೂಡ ಇವರ ಪತ್ನಿ ಶ್ರೀವಿದ್ಯಾ ಅವರು ಕಣ್ಣೀರಲ್ಲಿ ಕೈ ತೊಳೆಯೋದ್ರ ಮೂಲಕ ತಮ್ಮ ನೋವನ್ನು ಹೊರಗಡೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಒಂದೊಂದೇ ಸಂದೇಶವನ್ನು ಕೂಡ ರವಾನಿಸುವಂಥ ಕೆಲಸವನ್ನು ಇದೇ ಈ ಶ್ರೀವಿದ್ಯಾ ಅವರು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ತನ್ನ ಗಂಡನ ಜೊತೆಗೆ ಕಳೆದಂಥ ಒಂದೊಂದು ಕ್ಷಣಗಳು ಕೂಡ ಅಷ್ಟು ಮುಖ್ಯವಾದದ್ದು ಅನ್ನುವಂಥದ್ದು. ಅದರಲ್ಲೂ ಕೂಡ 25 ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ತಲುಪ್ತೀವಿ ಅನ್ನೋದನ್ನು ಯಾವಾಗ ಇವರು ಕನಸುಗಳನ್ನು ಇಟ್ಕೊಂಡು, ಅಂದರೆ 25ನೇ ವರ್ಷಕ್ಕೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥ ಕನಸುಗಳು ಇಟ್ಕೊಂಡಿದ್ರು ನೋಡಿ, ಆ ಕನಸುಗಳೆಲ್ಲವೂ ಕೂಡ ನುಚ್ಚುನೂರಾಗಿ ಹೋಗಿದೆ. ಇಂತಹ ದಿಲೀಪ್ ರಾಜ್ ಮತ್ತು ಶ್ರೀವಿದ್ಯಾ ಅವ್ರದ್ದು ಅತ್ಯಂತ ಸುಂದರವಾದಂಥ ದಾಂಪತ್ಯ, ಒಬ್ರಿಗೊಬ್ಬರು ಬಿಟ್ಕೊಡ್ತಾನೆ ಇರಲಿಲ್ಲ. ಹಾಗಿದ್ದರೂ ಕೂಡ ಯಾಕೆ ಹೀಗಾಯಿತು ಅನ್ನುವಂಥದ್ದು ಈಗಲೂ ಕೂಡ ಈ ಪತ್ನಿ ಶ್ರೀವಿದ್ಯಾ ಸೇರಿದಂತೆ ಅವರ ಕುಟುಂಬಸ್ಥರಿಗೆ ಕಾಡ್ತಿರುವಂಥ ಪ್ರಶ್ನೆ. ಇನ್ನು ದಿಲೀಪ್ ರಾಜ್ ಮತ್ತು ಶ್ರೀವಿದ್ಯಾ ಅವರು ಮದುವೆ ಆಗಿದ್ದು 2001 ನವಂಬರ್ನಲ್ಲಿ. ಮದುವೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂಥ ಇವರು ಕಾಲೇಜು ಸಮಯದಲ್ಲಿ ಪ್ರೀತಿ ಮಾಡ್ತಿದ್ದಂಥ ಜೋಡಿ ಅನ್ನೋದು ಆನಂತರ ಗೊತ್ತಾಗುತ್ತೆ. ಹಿರಿಯರನ್ನು ಒಪ್ಪಿಸಿ ಮದುವೆ ಆಗಿದ್ದರೂ ಕೂಡ ಮದುವೆ ನಂತರ ಶ್ರೀವಿದ್ಯಾ ಅವರು IT ಕಂಪನಿಯಲ್ಲಿ ಕೆಲಸವನ್ನು ಮಾಡಿದ್ರು. ಹೆಚ್ಚರಾಗಿ ಬರೋಬ್ಬರಿ 16 ವರ್ಷಗಳ ಕಾಲ ದುಡಿದಿದ್ದಾರೆ. ಇದಾದ ಬಳಿಕ ದಿಲೀಪ್ ರಾಜ್ ಅವರು ಚಿತ್ರರಂಗಕ್ಕೆ ಬದುಕು ಕಟ್ಟಿಕೊಳ್ಳುತ್ತಾ ಹೆಜ್ಜೆಯನ್ನು ಇಟ್ಟಂತೆ ಶ್ರೀವಿದ್ಯಾ ಅವರು ಕೂಡ ಅವರಿಗೆ ಶಕ್ತಿಯಾಗಿ ನಿಂತರು. ವಿದ್ಯಾವಿನಾಯಕ, ಪಾರು, ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ, ಕೃಷ್ಣರುಕ್ಕು, ಮಜಾ ಭಾರತ ಸೇರಿದಂತೆ ಅನೇಕ ಧಾರಾವಾಹಿ ಮತ್ತು ರಿಯಾಲಿಟಿ ಶೋವನ್ನು ಜೊತೆಯಾಗಿ ನಿರ್ಮಾಣ ಮಾಡಿದರು. ಈ ಯಶಸ್ಸನ್ನು ಸಮಾನವಾಗಿ ಹಂಚಿಕೊಳ್ಳುತ್ತಿದ್ದಂಥ ದಂಪತಿ ಪ್ರತಿ ಕ್ಷಣ ಜೊತೆಗೆ ಇರ್ತಾಯಿದ್ರು. ಮನೆಗೆ ರಾಜಶ್ರೀ ಫಾರ್ಮ್ ಹೌಸ್ ಅಂತಲೂ ಕೂಡ ಹೆಸರನ್ನು ಇಟ್ಟಿದ್ದರು. ಇನ್ನು ಈ ಹೆಸರಿನಲ್ಲಿ ಇಬ್ಬರ ಹೆಸರು ಕೂಡ ಕಾಂಬಿನೇಷನ್ ಆಗಿ ಇಟ್ಟಿರುವಂಥ ಪ್ರಯತ್ನವನ್ನು ಮಾಡಿದರು. ಪ್ರೊಡಕ್ಷನ್ ಹೌಸ್ಗೆ ಮಾತ್ರ ಮಗಳು ಧೃತಿಯ ಹೆಸರನ್ನು ಇಟ್ಟಿದ್ದಾರೆ. ಧೃತಿ ಕ್ರಿಯೇಷನ್ಸ್ ಅಡಿಯಲ್ಲಿ ನೂರಾರು ಕಲಾವಿದರಿಗೆ ಅನ್ನದಾನವನ್ನು ಕೂಡ ಮಾಡಿದ್ದಾರೆ ಈ ದಂಪತಿ. ಸುಮಾರು 27 ವರ್ಷಗಳಿಂದ ಪರಸ್ಪರ ಅಗಲದೇ ಇದ್ದಂಥ ಈ ಜೋಡಿ ಪ್ರೀತಿಸಿದ ಕ್ಷಣದಿಂದ ಇಲ್ಲಿವರೆಗೂ ಕೂಡ ಬಿಟ್ಟಿದ್ದು ಅತ್ಯಂತ ಅಪರೂಪ. ಆದರೆ ಇವರು ಯಾವತ್ತೂ ಕೂಡ ಬಿಟ್ಟಿರದಂತಹ ಈ ಅಪರೂಪದ ಜೋಡಿ ಈಗ ಸಡನ್ನಾಗಿ ದೂರವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ವಿಧಿ. ಶ್ರೀವಿದ್ಯಾ ಅವರಿಗೆ ಇದು ದೊಡ್ಡ ಶಾಕೆ, ಇದು ಸರಿಯಲ್ಲ ಕಣ ಅಂತಲೂ ಕೂಡ ಇಲ್ಲಿ ಶ್ರೀವಿದ್ಯಾ ಹೇಳ್ತಾ ಇದ್ದಾರೆ. ಆ ನೋವಿನಿಂದ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆಗ್ತಾಯಿಲ್ಲ. ಎದ್ದೇಳೋ ನನ್ನ ಬಿಟ್ಟು ಹೋಗಲ್ಲ ಅಂದಿದ್ದೆ, ಈಗ ಒಬ್ಬಳನ್ನೇ ಬಿಟ್ಟು ಹೊರಟಿದೀಯಾ, ನನ್ನ ಬಿಟ್ಟು ಕೂಡೋದು ನೀನು, ಹೇಗೆ ನಗ್ತಿದ್ದೀಯಾ ನೋಡು, ನಮ್ಮನ್ನು ಅಳಿಸಿ ಅವನು ನಗುತ್ತಾ ಹೋಗ್ತಾ ಇದ್ದಾನೆ. ನಾನು ನಿನ್ನ ಜೊತೆಗೆ ಬರ್ತೀನಿ. ನಾವು ಮದುವೆಯಾಗಿ 25 ವರ್ಷ ಆಗ್ತಿದೆ ಈ ನವಂಬರ್ಗೆ, ಒಳ್ಳೆ ಗಿಫ್ಟ್ ಕೊಟ್ಟೆ ಕಣೋ ನನಗೆ ಅಂತಲೂ ಕೂಡ ಇಲ್ಲಿ ಅತ್ಯಂತ ನೋವಿನಿಂದ ಎದ್ದೇಳು ಅಂತೇಳಿಬಿಟ್ಟು ಶ್ರೀವಿದ್ಯಾ ಅವರು ಪತಿಯ ಶರೀರದ ಮುಂದೆ ಅವತ್ತು ಅತ್ತಿದ್ದು ಎಂತಹ ಕಲ್ಲು ಹೃದಯವು ಕೂಡ ಕರಗುವಂತಿತ್ತು, ಹೃದಯ ಹಿಂಡುವಂತಿತ್ತು. ಪತಿ ಊಟ ಮಾಡೋವರೆಗೂ ಕೂಡ ಶ್ರೀವಿದ್ಯಾ ಅವರು ಗಂಟಲಿಗೆ ಅನ್ನ ಇಳಿತಾ ಇರಲಿಲ್ಲ. ಶೂಟಿಂಗ್ ಸೆಟ್ನಲ್ಲಿ ತಾವೇ ತುತ್ತು ಮಾಡಿ ತಿನ್ನಿಸಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ದಿಲೀಪ್ ರಾಜ್ ಅವರ ಅಗಲಿಕೆಯನ್ನು ತೆಗೆದುಕೊಳ್ಳುವಂಥ ಶಕ್ತಿ ಶ್ರೀವಿದ್ಯಾ ಅವರಿಗೆ ಬಹಳ ದೊಡ್ಡ ಸವಾಲೇ ಸರಿ ಅಂತಲೂ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಆಮೇಲೆ ಆ ಶಕ್ತಿ ಬರಲಿ ಅಂತಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಶ್ರೀವಿದ್ಯಾ ಅವರು ಈ ನೋವಿನಿಂದ ಹೊರಗಡೆ ಬರುವಂಥ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದೇ ಪೋಸ್ಟ್ಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಅಂದರೆ ತಾಳಿ ಕೊಟ್ಟುವಂತಹ ಒಂದು ಫೋಟೋವನ್ನು ಹಂಚಿಕೊಂಡಂತಹ ಶ್ರೀವಿದ್ಯಾ ಅವರು ಪತಿಯನ್ನು ನೆನೆದು ಒಂದು ಭಾವುಕರಾಗುವಂತಹ ಪೋಸ್ಟನ್ನು ಹಾಕಿದ್ದಾರೆ. ಪ್ರೀತಿಸಿದಂಥ ಹುಡುಗಿಯ ಕೈ ಹಿಡಿದು ನಡೆಸುವಂಥ ಸುದೀರ್ಘ ಬಂಧನ, ಈ ಪ್ರೀತಿ ಹುಡುಗನ ಜೊತೆಗೆ ಸಪ್ತಪದಿ ತುಡಿತ ಮಿಡಿತ ಎಲ್ಲದರ ಕ್ಷಣ ಅದು. ದಿಲೀಪ್ ರಾಜ್ ಮತ್ತು ವಿದ್ಯಾ ಅವರು ಕಾಲೇಜು ದಿನಗಳಲ್ಲಿ ಪ್ರೀತಿಸಿ ನಂತರ ಮದುವೆ ಆದಂಥವರು.
ಶ್ರೀವಿದ್ಯಾ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಂಥವರು ದಿಲೀಪ್ ರಾಜ್. ಅವರ ಕೊನೆಯ ಆಸೆ ಕೂಡ ಪತ್ನಿಯನ್ನು ಖುಷಿಯಾಗಿ ಇಟ್ಕೊಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಾಗಿತ್ತು. ಈಗಿನ ಕಾಲದಲ್ಲಿ ಒಂದು ಮಾತು ಬಂತು, ಒಂದು ಮಾತು ಹೋಯಿತು ಅಂತ ಹೇಳಿದ್ರೆ ಸಾಕು ಡಿವೋರ್ಸ್ ಅಂತೇಳಿ ಹೇಳ್ತಾರೆ. ಅಂಥದ್ರಲ್ಲಿ ದಿಲೀಪ್ ರಾಜು ಸಕಲ ಕಲವಲ್ಲವಾಗಿದ್ದರೂ ಕೂಡ, ಹ್ಯಾಂಡ್ಸಮ್ ಇದ್ದರೂ ಕೂಡ, ಅದೆಷ್ಟೋ ಹೆಣ್ಮಗಳ ಕ್ರಶ್ ಆಗಿದ್ದರೂ ಕೂಡ, ಧಾರಾವಾಹಿ ಪ್ರಿಯರ ಹೃದಯ ಕದ್ದಂತಹ ಚೋರ ಆಗಿದ್ದರೂ ಕೂಡ ಎಲ್ಲಿಯೂ ಕೂಡ ತಮ್ಮ ವೈಯಕ್ತಿಕ ವಿಚಾರಕ್ಕೆ ಅಥವಾ ಸಣ್ಣ ಕಪ್ಪು ಚುಕ್ಕೆಯನ್ನು ಕೂಡ ತಂದುಕೊಟ್ಟಂಥವರು ಅಥವಾ ತಂದು ಹಾಕಿಕೊಂಡಂಥವರು ಅಲ್ವೇ ಅಲ್ಲ. ಎಲ್ಲೂ ಕೂಡ ಆ ರೀತಿಯಾದಂಥ ಮಾತುಗಳು, ಆರೋಪಗಳು ದಿಲೀಪ್ ರಾಜ್ ಮೇಲೆ ಇಲ್ಲ. ಇನ್ನು ಎಷ್ಟೋ ಜನ ಕಲಾವಿದರ ಜೊತೆಗೆ ಕೆಲಸ ಮಾಡಿದರೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅಥವಾ ಬೇಸರ ಅಥವಾ ಅಸಮಾಧಾನ ಯಾವುದೂ ಕೂಡ ದಿಲೀಪ್ ರಾಜ್ ಬಗ್ಗೆ ಇಲ್ಲ. ಇನ್ನು ದಿಲೀಪ್ ರಾಜ್ ಕುರಿತ ಪೋಸ್ಟನ್ನು ಹಂಚಿಕೊಂಡಂಥ ಶ್ರೀವಿದ್ಯಾ ಅವರು ಮದುವೆ ಫೋಟೋವನ್ನು ಹಂಚಿಕೊಂಡು ಅದರಲ್ಲಿ ಮಾಂಗಲ್ಯ ಧಾರಣೆ ಮಾಡಿದ ನಂತರ ದಿಲೀಪ್ ರಾಜ್ ಅವರು ತಾಳಿಗೆ ಅರಿಶಿಣ ಕುಂಕುಮ ಹಿಡಿತಿರುವಂಥ ದೃಶ್ಯವನ್ನು ಫೋಟೋ ತೆಗೆದುಬಿಟ್ಟು ಕ್ಯಾಪ್ಷನ್ನಲ್ಲಿ ಎಂದೆಂದಿಗೂ ಅಂತ ಹೇಳಿಬಿಟ್ಟು ಬರ್ಕೊಂಡಿದ್ದಾರೆ. ಅಂದರೆ ಫಾರೆವರ್ ಅಂತಲೂ ಕೂಡ ಬರ್ಕೊಂಡಿದ್ದಾರೆ. ಇದನ್ನು ನೋಡಿದಂತಹ ಅಭಿಮಾನಿಗಳು ಶ್ರೀವಿದ್ಯಾ ಅವರಿಗೆ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರವನ್ನು ಕೂಡ ಶ್ರೀವಿದ್ಯಾ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಏನು, ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನೋವನ್ನು ಹೊರಗಡೆ ಹಾಕಿರುವಂಥ ಶ್ರೀವಿದ್ಯಾ ಅವರು ಇದರಲ್ಲಿ ದಿಲೀಪ್ ರಾಜ್ ಅವರ ಕುರಿತು ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಜೊತೆಯಾಗಿ ನಿಂತವರ ಕುರಿತು ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಇಂತಹ ಸಮಯದಲ್ಲಿ ನನಗೆ ಬೆಂಬಲವಾಗಿ ಸೂಚಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ಬಹಳ ಕೃತಜ್ಞಳಾಗಿದ್ದೇನೆ. ಕಲೆ, ಸಿನಿಮಾ ಸೇರಿದಂತೆ ಯಾವುದೇ ಪ್ರಕಾರದ ದಯೆ, ಕರುಣೆ ಮೂಲಕ ದಿಲೀಪನ ಇರುವಿಕೆಯನ್ನು ನಾವು ಅನುಭವಿಸಬಹುದು. ಅವನನ್ನು ನೆಮ್ಮದಿಯಾಗಿ ಹೋಗೋದಕ್ಕೆ ಬಿಡಲು ನಾನು ನಿರ್ಧರಿಸಿದ್ದೇನೆ. ಅವನು ಮತ್ತೊಂದು ಹೊಸ ಜೀವನವನ್ನು ಕಂಡುಕೊಳ್ಳುವಂಥ ತವಕದಲ್ಲಿದ್ದಾನೆ. ಅವನನ್ನು ನಾನು ಮರಳಿ ನೋಡೋವರೆಗೂ ಕೂಡ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಅನ್ನುವಂಥ ವಿಚಾರವನ್ನು ಶ್ರೀವಿದ್ಯಾ ಬರ್ಕೊಳ್ಳೋದ್ರ ಮೂಲಕ ತಾವೆಷ್ಟು ನೋವನ್ನು ಅನುಭವಿಸ್ತಿದ್ದೇವೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಒಂದಂತ ತಿಳ್ಕೊಬೇಕು ಸ್ನೇಹಿತರೆ, ನೀವೆಲ್ಲರೂ ಕೂಡ ಶ್ರೀವಿದ್ಯಾ ಅವರದ್ದು ಮತ್ತು ಈ ದಿಲೀಪ್ ರಾಜ್ ಅವರದ್ದು ಪ್ರೇಮ ವಿವಾಹ ಆದರೂ ಕೂಡ ಇದೊಂದು ಮಾದರಿಯಾದಂತಹ ಮದುವೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಕಾಲದಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಮದುವೆ ಅಂದರೆ ಇವತ್ತು ಮದುವೆ ನಾಳೆ ಡಿವೋರ್ಸ್. ಬಟ್ ಇವ್ರದ್ದು ಹಾಗಲ್ಲ. ಮದುವೆ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷವಾದಂಥ ಅರ್ಥ, ವಿಶೇಷವಾದಂತಹ ಒಂದು ಮೀನಿಂಗ್ ವಿಶೇಷವಾಗಿ ಗೌರವ ಬರೋ ರೀತಿಯಲ್ಲಿ ಮತ್ತು 4 ಜನರಿಗೆ ಮಾದರಿಯಾಗೋ ರೀತಿಯಲ್ಲಿ ಬದುಕಿ ತೋರಿಸಿದ್ರು ಅನ್ನೋದಕ್ಕೆ ಸಾಕ್ಷಿ ಇದು. ಶ್ರೀವಿದ್ಯಾ ಅವರಿಗೆ ಈ ಎಲ್ಲ ನೋವುಗಳನ್ನು ಮರೆಯುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಅನ್ನುವಂಥದ್ದಷ್ಟೇ ನಮ್ಮ ಹಾರೈಕೆ, ನಮ್ಮ ವೆಲ್ ವಿಶ್. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.